ಉಗ್ರ ಮಂಜುಗೆ ಸರಿಯಾಗಿ ಬೈದು ಬೆಂಡೆತ್ತಿದ್ದ ಭವ್ಯ ಗೌಡ. ಸೊ ಏನಕ್ಕೆ ಯಾವ ವಿಚಾರಕ್ಕೆ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ. ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ನಿನ್ನೆ ನಡೆದ ಇನ್ಸಿಡೆಂಟ್ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಬಿಗ್ ಬಾಸ್ ನೋಡುವವರಿಗೆ ಬಹಳ ಇಂಟ್ರೆಸ್ಟ್ ಆಗಿ ಗೊತ್ತಿರುತ್ತೆ ವೀಕ್ಷಕರೇ. ಯಾಕೆಂದ್ರೆ ನಿನ್ನೆ ನಡೆದ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ ಏನು ಕಳಪೆ ಮತ್ತು ಉತ್ತಮ ಒಂದು ರೀಸನ್ ಕೊಟ್ಟು ಈ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಬಿಗ್ ಬಾಸ್. ಈ ಸಮಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಚೈತ್ರಾ ಕುಂದಾಪುರ ಅವರು ಆಸ್ಪತ್ರೆ ಸೇರಿರ್ತಾರೆ. ಸೊ ಆಸ್ಪತ್ರೆಯಲ್ಲಿ ಎಲ್ಲವರ ಒಂದು ವೈದ್ಯರಾಗಿರ್ಬೋದು, ನರ್ಸ್ ಆಗಿರ್ಬೋದು, ಅಲ್ಲಿದ್ದಂತಹ ಕೆಲವೊಂದಿಷ್ಟು ಇಬ್ಬರು ಬೇರೆ ವ್ಯಕ್ತಿಗಳ ಜೊತೆ ಇದೀಗ ಬಿಗ್ ಬಾಸ್ ಮನೆಯ ಒಂದು ದಿನಚರಿಯನ್ನ ಮಾತನಾಡ್ಕೊಂಡು ಬಂದಿರ್ತಾರೆ. ಸ್ಪರ್ಧಿಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಸೊ ಅವರು ಮಾತನಾಡಿದಂತಹ ವಿಚಾರವೊಂದನ್ನೆಲ್ಲ ಇವತ್ತು ಬಿಗ್ ಬಾಸ್ ಮನೆಗೆ ಬಂದು ಚೈತ್ರಾ ಕುಂದಾಪುರ ಅವರು ಮಾತನಾಡಿದ್ದಾರೆ. ಒಬ್ಬೊಬ್ಬರ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಇದು ಹೇಳುವ ಹಾಗೆ ಇಲ್ಲ, ನಿಯಮ ಉಲ್ಲಂಘನೆ ಕೂಡ ಇದೆ. ಸೊ ಹಾಗಾಗಿ ಚೈತ್ರಾ ಕುಂದಾಪುರ ಅವರು ಈ ಒಂದು ತಪ್ಪನ್ನ ಮಾಡಿರ್ತಾರೆ. ಈ ತಪ್ಪಿಗೆ ಶನಿವಾರ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಾರೆ. ಸೊ ಸುದೀಪ್ ಎಂಟ್ರಿ ಕೊಟ್ಟ ತಕ್ಷಣ ಚೈತ್ರಾ ಕುಂದಾಪುರ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ ವೀಕ್ಷಕರೇ. ಸೊ ಸುದೀಪ್ ಬರ್ತಿದ್ದಂತೆ ಮೊದಲಿಗೆ ಒಂದು ಕಥೆಯನ್ನ ಹೇಳ್ತಾರೆ. ಆ ಕತೆ ಹೇಳ್ತಾ ಇದ್ದಂಗೆ ಅದು ಯಾವ ಕಥೆನೂ ಅಲ್ಲ ವೀಕ್ಷಕರೇ, ಬೇರೆ ಯಾವುದೂ ಅಲ್ಲ. ಸೊ ಆ ಕತೆ ಹೇಳೋದು ಭವ್ಯ ಗೌಡ ಹಾಗೆ ತ್ರಿವಿಕ್ರಮ್ ಅವರ ಒಂದು ಕ್ಯಾಪ್ಟನ್ಸಿಯ ಒಂದು ಇದು. ಹಾಗಾಗಿ ಅವರು ರಾಜನ ಕಥೆಯನ್ನ ಹೇಳ್ತಾರೆ. ಇದನ್ನ ವರ್ಣಿಸೋಕೆ ಉಗ್ರ ಮಂಜು ಅವರ ಕಡೆ ಹೇಳ್ತಾರೆ, ಇದನ್ನ ಕ್ಲಾರಿಟಿ ಕೊಡಿ ಅಂತ. ಸೊ ಅವಾಗ ಹೇಳ್ತಾರೆ. ಸೊ ಅವರು ಹೇಳಿದ ಮಾತಿಗೆ ಇದೀಗ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಭವ್ಯ ಗೌಡ. ಸೊ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವಿನ ಸಂಬಂಧವನ್ನ ಈ ಒಂದು ಮಾತನಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿದ್ದಾರೆ. ಈ ಒಂದು ವಿಚಾರವನ್ನ ತಿಳಿದ ತಕ್ಷಣ ಉಗ್ರ ಮಂಜು ಅವರಿಗೆ ನಮ್ಮ ಬಗ್ಗೆ ಆ ರೀತಿ ಮಾತನಾಡಬೇಡಿ, ಹೊರಗಡೆ ಜನ ನೋಡ್ತಾರೆ, ನಮ್ಮನ್ನ ಪ್ರೀತಿಸೋರು ತುಂಬಾ ಜನ ಇದ್ದಾರೆ, ನಾವು ಆ ಒಂದು ಕೀಳ್ಮಟ್ಟಕ್ಕೆ ಇಳಿದಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಉಗ್ರ ಮಂಜುಗೆ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಳ್ತಾರೆ. ಸೊ ಭವ್ಯಗೌಡ ಮಾತಿಗೆ ಸೈಲೆಂಟ್ ಆಗಿದ್ದಂತಹ ಉಗ್ರ ಮಂಜು ಏನೂ ಕೂಡ ಮಾತನಾಡುವುದಿಲ್ಲ. ಸೊ ಈ ಒಂದು ವಿಚಾರ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ತಿಳಿಯುತ್ತೆ ವೀಕ್ಷಕರು. ಬಿಗ್ ಬಾಸ್ ವೀಕ್ಷಕರು ಇದನ್ನ ನೋಡಿರ್ತೀರ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.